ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಆದ್ರೆ ನಾವು ಹೋಟ್ಲು ಮಾಡೋದು ಬೇಡ, ಟಿಫನ್ ಸರ್ವಿಸ್ ಸೆಂಟರ್ ಮಾಡಿದ್ರೆ ಹೇಗೆ? ಟಿಫನ್ ಸರ್ವಿಸಾ? ಕೇಳಿರಿ ಕೇಳಿರಿ, ಇದು ಹಿಡಿದ್ರಿ ಜಾಡ ಕ್ಯಾಟರಿಂಗ್ ಸರ್ವಿಸ್ ರವರ ಪ್ರಚಾರ. ನಾನು ಹೇಳಿದ್ದು ತುಂಬಾ ಖರ್ಚಾಗುತ್ತೆ ಅಂತ ಅಲ್ಲ, ಒಂದು ಊಟಕ್ಕೆ 50 ರೂಪಾಯಿ ಅಷ್ಟೇ. ನಮ್ಮ HJ ಕ್ಯಾಟರಿಂಗ್ ಸರ್ವಿಸ್ಗೆ 50 ಊಟದ ಆರ್ಡರ್ ಸಿಕ್ಕಿದೆ. ಗಂಡ ಹಸ್ಕೊಂಡ್ ಸಾಯ್ತವನೆ, ಬಿಸ್ನೆಸ್ ಅಂತೆಲ್ಲ ಮೀಟಿಂಗ್ ಮಾಡ್ರಿ. ನಿಮ್ಮನ್ನ ಯಾರು ಹಸ್ಕೊಂಡಿರೋ ಕೇಳಿದ್ದು? ಒಳಗಡೆ ಬೇಜಾನ್ ತಿಂಡಿ ರೆಡಿ ಇದೆ, ಹಾಕೊಂಡು ತಿನ್ನೋ ತಾನೆ. ಈಗೆಲ್ಲ ಲೌಡ್ ಸ್ಪೀಕರ್ ಎಲ್ಲ ರೆಡಿ ಆಗಿದೆ. ರಾಕಿರಯ್ಯವ್ರೆ, ಎಲ್ಲ ಸರಿಯಾಗಿದೆ ನೋಡ್ಕೊಳ್ಳಿ. ಎಲ್ಲ ನೋಡ್ಕೊಂಡಿದ್ದೇನೆ ಪುಟ್ಟಕ್ಕ, ಲೀಸ್ಟ್ ಮಾಡಿಕೊಂಡೆ ಹೊರಟಿದ್ದೇನೆ. ರಾಖಿ, ಲಿಸ್ಟ್ ಪ್ರಕಾರನೇ ಎಲ್ಲಾ ಕ್ಯಾರಿಯರ್ ತಲುಪಿಸ್ಬೇಕು. ಒಂದ್ ಕ್ಯಾರಿಯರ್ ಆ ಕಡೆ ಈ ಕಡೆ ಆಗ್ಬಾರ್ದು. ನೋ ಚಾನ್ಸ್ ಜಾನಿ ಬಾಯ್. ಅನ್ಬೇಕಾದ್ರೆ ಆ ಕಡೆಯಿಂದ ಈ ಕಡೆ ಹೋಗ್ಬೋದು, ಆದರೆ ಈ ಕೆರಿಯರ್ ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಎಂತದಕ್ಕೆ ಗೊತ್ತುಂಟಾ? ಇದು ನನ್ನ ಕೆರಿಯರ್ ಪ್ರಶ್ನೆ. ನೀವ್ಯಾಕೆ ಆ ಕಡೆ ಈ ಕಡೆ ಹೋದಿರಿ? ಸರಿಯಾದ ಕಡೆನೇ ಹೋಗ್ಬೋದಲ್ಲ. ಅದರಲ್ಲಿ ಕೂಡ ಒಂದು ನಮ್ಮನೆ ಸ್ಟಾಕ್ ಸಿಗ್ತದೆ. ಸುತ್ತಿ ಬಳಸಿ ಹೋಗೋ ಬದಲು ಬಳಸಿ ಸುತ್ತಿಕೊಂಡು ಹೋಗ್ತೇನೆ. ರಾಖಿ, ಟೈಮ್ ಆಗುತ್ತೆ, ನೀನು ಹೊರಡಪ್ಪ. ಹೋಗೋಣ ಹೋಗುವ ನೋಡುವ. ಪುಟ್ಬಲ್ ಇವರೇ, ಏನೋ ಹೇಳಕ್ ಬಂದ್ರಿ? ಅದು ಸಂಜೆಗೆ ಏನ್ ಅಡ್ಗೆ ಮಾಡವು ಅಂತ ಕೇಳವು ಅಂತಿದ್ದೆ. ಎಲ್ಲೋ ಮನ್ಸಿನ ಮಾತು ಹೇಳ್ತೀರಾ ಅನ್ಕೊಂಡೆ. ಏನಂದ್ರಿ? ನೀವೇನ್ ಅಂದ್ಕೊಂಡ್ರಿ? ಪುಟ್ಮಲೆ ಬಾಬಣ್ಣ, ಬನ್ನಿ ಬನ್ನಿ. ಇವ್ರಾಕಪ್ಪ ಬಂದ್ರು? ಆಮೇ ಪುಟ್ಮಲಿ ಇಲ್ಲಿ ಏನ್ ಮಾಡ್ತಾ ಇದ್ದಾಮೆ? ಬಾ ಉಣ್ಣಕ್ಕಿಕ್ಕು. ನೋಡ್ರೆ, ಯಾಕೆ ಈಗ ತೊಂದರೆ ಕೊಡ್ತೀರಾ? ನೀವು ಪದೇ ಪದೇ ಬಂದು ಈಗ ಡಿಸ್ಟರ್ಬ್ ಮಾಡ್ತಿದ್ರೆ ನಮ್ಮ ಬಿಸ್ನೆಸ್ ತೊಂದರೆ ಆಗಲ್ವಾ? ನಿಮ್ ಬಿಸ್ನೆಸ್ ನೋಡ್ತಾ ಕೂತ್ಕೊಂಡ್ರೆ ನನ್ನ ಒಟ್ಟ ಪಾಡ ಏನ್ ಮಾಡ್ಲಿ? ನಿಮ್ ಕೈಗೇನ್ ಲಕ್ವ ಹೊಡೆದಿದ್ಯಾ? ಏನಿದು ಅಪಸ್ವರ? ಸಾರಿ, ಐ ಆಮ್ ವೆರಿ ಸಾರಿ ಪುಟ್ಟಮಲ್ಲಿ ಅವರೇ. ಗೌಡ್ರೆ, ನೀವು ಫ್ರೀ ಇದ್ರಲ್ಲ, ನೀವೇ ಹಾಕೊಂಡು ತಿನ್ಬೋದಲ್ಲ ಅಂದೆ. ಓ ಬಾಬಣ್ಣ, ನಾವು ವ್ಯವಹಾರದ ಬಗ್ಗೆ ಮಾತಾಡ್ತೀವಿ ಅನ್ನಿ, ನೀವು ಇಕ್ಕ ಉಣ್ಬಿಡಿ, ಹಂಗೆ ಕೂಸ್ಕೋಸಿ ಉಣ್ಣಿಸ್ಬಿಡಿ. ನೋಡಿ ಬಾಬಣ್ಣ, ನಿಮ್ ಪಟಪಟಿ ಚಡ್ಡಿ ಬನ್ನಿ ವ್ಯಾಪಾರಕ್ಕೆ ನಾವು ಮರ್ಯಾದೆ ಕೊಟ್ಟಂಗೆ ನಮ್ಮ ವ್ಯಾಪಾರಕ್ಕೆ ನೀವು ಮರ್ಯಾದೆ ಕೊಡಿ. ಇವತ್ತು ರೊಮ್ಯಾನ್ಸ್ ಮಾಡೋ ಮೂಡಲ್ಲ ಅವನಿ. ಸಿಕ್ಕಿರೋ ಅವಕಾಶನ ಮಿಸ್ ಮಾಡ್ಕೋಬಾರ್ದು. ಹೆಂಗಾದ್ರೂ ಮಾಡಿ ಮಧುಚಂದ್ರನ ನೋಡ್ಬಿಡ್ಬೇಕು. ನೋಡಿ, ಯಾರು ಮೋಸ ಮಾಡಿದ್ರು ನನಗೆ ಮೋಸ ಮಾಡೋಕ್ ಆಗಲ್ಲ. ಬೇಳೆ ಆಂಟಿ ಸರಿ ಇಲ್ಲ ಅನ್ನೆ. ಅದು ಆಂಟಿ ಅಲ್ಲ ಕಮ್ಮೆ, ಕ್ವಾಲಿಟಿ ಹೇಳಿದ್ರಿ ಚಾಡ. ನೋಡಿ, ನಾಳೆಯಿಂದ ನಾನು ಬೇರೆ ಅಂಗಡಿಲಿ ಬೇಳೆ ತಗೋತೀನಿ. ನಾನು ನನ್ನ ಕಸ್ಟಮರ್ಗೆ ಮೋಸ ಮಾಡಲ್ಲ ಅನ್ನೆ. ಅದು ಕಸ್ಟಮರ್ ಅಲ್ಲ ಕಮ್ಮೆ, ಕಸ್ಟಮರು ಹಿಡಿದ್ರೆ ಚಾಡ. ನೋಡಿ, ನಾನು ಹೇಳಿದ್ ನಿಮ್ಗೆ ಗೊತ್ತಾಯ್ತಲ್ಲ, ಮಡ್ಗಿ ಫೋನು. ಬಾಬಣ್ಣ, ಏನೋ ಹೇಳ್ತಾ ಇದ್ರಿ? ಅಲ್ಲ ಪುಟ್ಮರಿ, ನೀ ಯಾನು ಹೇಳಿದೆ ಹೇಳು? ಬಾಬಣ್ಣ, ಈ ವ್ಯವಹಾರನೆಲ್ಲ ಅಟ್ಟಿಂದ ಆಚೆ ಮಡಗ್ಬಿಟ್ಟು ಬನ್ನಿ ಅಂತ ಹೇಳಿದಲ್ವಾ? ಈಗ ನೋಡ್ರಿ ನೀನು ಹಂಗೆ ಮಾಡ್ತಿದ್ದೆ. ಹೊಸ ದಂಡಕ್ಕೆ ಬಾ, ನಿನ್ನ ಜೊತೆಗ ದಂಡನೆ ಡ್ಯಾನ್ಸ್ ಮಾಡ್ಬೇಕು. ದಾನದ ಡ್ಯಾನ್ಸಾ? ಅಯ್ಯೋ, ದಾನದ ಡ್ಯಾನ್ಸ್ ಅಲ್ಲ ಕಮ್ಮೆ, ದಂಡನ್ ಡ್ಯಾನ್ಸು. ಇದು ನೀನು ಕಲ್ತ್ರಿ? ಮಧುರವ್ರದ್ದು ಅಂದ್ರ ಮಧುರವರು ಅಣ್ಣಪ್ಪನವ್ರ ಜೊತೆಗೆ ಮಾಡ್ತಿದ್ರಲ್ಲ, ಆಗ ನೋಡಿ ಕಲ್ತ್ಕೊಂಡಿನಿ. ನಿನ್ ಜೊತೆಗೆ ಡ್ಯಾನ್ಸ್ ಮಾಡಬೇಕು ಅನಿಸ್ತದೆ. ಬಮ್ಮೆ ಆಮೇಲೆ ಪುಟ್ಮಲೆ ಜನಮೆ 15,000 ರೂಪಾಯಿ. ಆಮೇಲೆ ಪುಟ್ಮಲಿ ನಮ್ಮ ಪ್ರೀತಿಗೆ ಬೆಲ್ಲ ಕಟ್ಟಿಯ ಕೊಡ್ತು ಅನ್ನಿ. ನೀವು ನನಗೆ ದುಡ್ಡು ಕೊಟ್ಟಿದ್ರಲ್ಲ, ಅದು ಇದು. ಅಲ್ಲ ಕಮ್ಮೆ, ನಾ ಕೊಟ್ಟಿದ್ದು 10,000, ನೀನು 5,000 ಜಾಸ್ತಿ ಕೊಟ್ಟಿದೆ. ನಾನು ಕೊಟ್ಟದ್ದಲ್ಲ ಅನ್ನಿ, ಚಂದನ್ ಅವರು ಅವ್ರ ಖುಷಿಗೋಸ್ಕರ ಕೊಟ್ಟವ್ರೆ. ಆಮೇಲೆ ಪುಟ್ಮಲಿ ನಾ ಏನು ಕೊಡುವಂತ ಕೇಳಿದ್ನ, ಕೊಡದರು ನಡೀತಿತ್ತಪ್ಪ. ನಂದೆಲ್ಲ ನಿಂದು ತಾನೆ. ಬಾಬಣ್ಣ, ವ್ಯವಹಾರವಾಗಿ ಇರ್ಬೇಕು ಅನ್ನಿ. ಇದು ನರಮಿ ಹೇಳ್ಕೊಟ್ಟವ್ರು ಚಂದನ್ ಅವರು. ಆಮೇಲೆ ಪುಟ್ಮಲಿ ಇದನ್ನೆಲ್ಲ ಪುಟ್ಬಿಟ್ಟು ಬಾ ಡ್ಯಾನ್ಸ್ ಮಾಡೋ. ಹಲೋ ಪಾರ್ಟ್ನರ್, ಹೆಂಗಿದ್ದೀರಿ? ಹಾಯ್ ಪಾರ್ಟ್ನರ್, ಐ ಆಮ್ ಫೈನ್. ಈಗ ತಾನೇ ಮಂಡಿ ಮಾದೇಶನ್ ಅಂಗಡಿಗೆ ಹೋಗಿ ಬಂದೆ. ಅಲ್ಲಿ ಬೇಳೆ ತುಂಬಾ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಒಳ್ಳೇದು ಒಳ್ಳೇದು. ಪಾರ್ಟ್ನರ್, ನಮ್ಮ ಟೈಮು ತುಂಬಾ ಚೆನ್ನಾಗಿದೆ. ಎಷ್ಟೊಂದು ಆರ್ಡರ್ಸ್ಗಳು ಬರ್ತಿದೆ ಗೊತ್ತಾ? ನಾಳೆಗೆ ಮೆನು ಏನು ರೆಡಿ ಮಾಡಿದ್ದೀರಾ? ಒಂದ್ ನಿಮಿಷ ಹೇಳ್ತೀನಿ. ಬಾಬಣ್ಣ, ಕೆಳಗೆ ಟೇಬಲ್ ಮೇಲೆ ಒಂದು ಪುಸ್ತಕ ಮಡಗಿವ್ನಿ, ತಗೊಂಬಂದ್ ಕೊಡಿ. ಪಾರ್ಟ್ನರ್, ಇದಕ್ಕೆಲ್ಲ ಡೈರಿ ಯಾಕೆ? ನಿಮಗ್ ನೆನಪಿಲ್ವಾ? ಅಯ್ಯೋ, ನೆನಪಿದೆ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ಚಪಾತಿ, ಬೆಂಡೆಕಾಯಿ ಪಲ್ಯ, ಚಟ್ನಿ, ಅನ್ನ, ಸಾರು. ಫ್ಯಾಂಟಾಸ್ಟಿಕ್, ಇಟ್ಸ್ ಎ ವೆರಿ ಗುಡ್ ಮೆನು. ಓಕೆ ಪಾರ್ಟ್ನರ್, ಬಾಯ್, ಗುಡ್ ನೈಟ್, ನಾಳೆ ಸಿಗೋಣ. ಗುಡ್ ನೈಟ್ ಪಾರ್ಟ್ನರ್. ಆಮೇಲೆ ಪುಟ್ಮಲಿ ತಗೋ ಪುಸ್ತಕನ.
ಬಾಬಣ್ಣ ಈಗ ಈ ಪುಸ್ತಕದ ಅವಶ್ಯಕತೆ ಇಲ್ಲ ಎಂತಂದ್ರ ಹಂಗೆ ತಕೊಂಡೋಗಿ ಇಟ್ಬಿಡಿ. ಆಮೇಲೆ ಪುಟ್ಬಲಿ ನಾನು ನೆನ್ ಎಟ್ಟಿ ಆಳು ಅನ್ಕೊಂಬಿಟ್ಟ ತಕೊಂಬರಕ ತಕೊಂಡೋಗಿ ಮಡ್ಗಕ ಬಾಬಣ್ಣ ಯಾವ್ರದ ಬಗ್ಗೆ ಯೋಚನೆ ಮಾಡಿ ಮಾಡಿ ನನ್ನ ತಲೆನೇ ಓಡ್ತಿಲ್ಲ ಅನ್ನಿ. ಇದರಿಂದ ನಿಮ್ಮ ಮನ್ಸಿಗೆ ನೋವು ಮಾಡಿದ್ರ ಕ್ಷಮಿಸ್ಬಿಡಿ. ಆಮೇಲೆ ಪುಟ್ಬಲಿ ಅದಕ್ಕ ನೀ ಎಷ್ಟೊತ್ತು ನೋಡಿರುವ ಈರುಳ್ಳಿ ಟೊಮೊಟೊ ಅಂತ ಯೋಚನೆ ಮಾಡಿ. ಬಾಬಣ್ಣ ನೀವೇ ತಾನೇ ಹೇಳೋದು ನೀನು ಯಾವ್ರದ ಬಗ್ಗೆ ಯೋಚನೆ ಮಾಡಬೇಡ, ಬರೀ ಈರುಳ್ಳಿ ಟೊಮೊಟೊ ಬದನೆಕಾಯಿ ಬಗ್ಗೆ ಮಾತ್ರ ಯೋಚನೆ ಮಾಡು ಅಂತ. ಅಯ್ಯೋ ತಡ್ಡಿ, ಅದನ್ನ ಅಡುಗೆ ಮನೇಲಿ ಮಾತ್ರ ಯೋಚನೆ ಮಾಡಬೇಕು. ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದೇ ಬ್ಯಾರಿಯೇ. ಹಂಗಂದರಿಯಾ ಮಧು ಒಂದ್ ನಿಮಿಷ. ಬಾ. ಅಲ್ಲ ಪಾರ್ಟ್ನರ್ ಸ್ವೀಟ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಓ ಅದಾ ಓ ಬಿಲ್ಗೇಟ್ಸ್ ಮಾಮ, ಎಲ್ಲ ವಿವರನ ಇವತ್ತೇ ಮಾತಾಡಿ ಮುಗಿಸ್ಬಿಡ್ಬೇಡಿ, ನಾಳೆಗೂ ಹಸಿ ಮಡಿಕಳಿ. ನೋಡ್ರೆ ಏನ್ರಿ ಹೀಗ್ ಮಾತಾಡ್ತೀರಾ? ಮತ್ತಿನ್ನೇ ನನ್ನ ಅಪ್ಪನವ್ರೆ, ನಾನು ಬಿಸ್ನೆಸ್ ಮನಿಯೇ, ಅದನ್ನ ಯಾವ ಟೈಮಲ್ಲಿ ಮಾಡಬೇಕು ಆ ಟೈಮಲ್ಲಿ ಮಾಡಬೇಕು. ಅದು ಬಿಟ್ಬಿಟ್ಟು ಗಂಡ ಹೆಂಡ್ರು ಜೊತೆಗಿರ್ಬೇಕಾದ್ರೆ ಡಿಸ್ಟರ್ಬ್ ಮಾಡ್ತಿದಾರಲ್ಲ, ಓಸಿನಾರು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನಿಮ್ಗಿಂತ ಜಾಸ್ತಿನೇ ಇದೆ. ನಿಮ್ ಕಿತ್ತೋಗಿರೋ ಪಟ್ಟಿ ಚಡ್ಡಿ ಬನ್ನಿನ ವ್ಯಾಪಾರ ಮಾಡ್ದಂಗಲ್ಲ ಈ ಬಿಸ್ನೆಸ್. ನಮ್ದು ರಾಯಲ್ ಬಿಸ್ನೆಸ್, ಎಷ್ಟು ಯೋಚನೆ ಮಾಡಿದ್ರು ಸಾಕಾಗಲ್ಲ. ಓ ಅಣ್ಣೆ ಅಪ್ಪನವ್ರೆ, ನೀವೇನು ಯಾರು ಮಾಡ್ದಾರ ಬಿಸ್ನೆಸ್ ಮಾಡ್ರ್ಯಾ? ಟಿವಿ ಹಾಕಿದ್ರೆ ದಿನಕ್ಕೆ 150 ಹೊಸ ರುಚಿ ತೋರಿಸ್ತಾರೆ, ಅದ್ರಲ್ಲಿ ಯಾವ್ದಾರು ಒಂದು ಮಾಡಿ ಬಡಿರಿ. ಈಗ ಫೋನ್ ಮಡಗಿ. ಹಲೋ ಹಲೋ ಆನಾಗಿತ್ತಾನೆ ಫೋನ್ ನಾನು ಮಾಡೋದು ಸುತ್ತ ಅದು ಕೊಟ್ಬಲಿ. ರೆಡಿ ಅನ್ನ ಲೌಡ್ ಸ್ಪೀಕರ್ ರೆಡಿ ಆಪ್ತ ಮಿತ್ರ. ಐ ಲೈಕ್ ಇಟ್. ಹೋಗು ಅಡ ಕಂಡು ಹೇಳ್ರು ಯಾರಣ್ಣ ಇತ್ತೀಚೆ ಶಾನೆ ಬಿಜಿ ಆಗ್ಬಿಟ್ಟಿದೆ. ಬದುಕಬೇಕಂದ್ರೆ ಎಂತಾದ್ರೂ ತೆಪ್ಪು ಕುದ್ಲೇಬೇಕಲ್ಲ ಅಣ್ಣಪ್ಪ. ಅಣ್ಣ ನಿನ್ನ ಯೋಗ್ಯತೆಗೆ ನಿನಗಿರೋ ಟ್ಯಾಲೆಂಟ್ಗೆ ಇದಕ್ಕಿಂತ ಒಳ್ಳೆ ಕೆಲಸ ಮಾಡ್ಬೋದಾಗಿತ್ತು ಕೂಡ. ನಿಮ್ಗೆ ಕೂಡ ಇರುವ ಅತಿಯಾದ ಬುದ್ಧಿವಂತಿಕೆಗೆ ಬೇರೆ ಬಿಸ್ನೆಸ್ ಮಾಡ್ಬೋದಿತ್ತಲ್ವಾ? ನೀವೆಂತದಕ್ಕೆ ಚಡ್ಡಿ ಬಣ್ಣಿಯನ್ನ ಬಿಸ್ನೆಸ್ ಮಾಡ್ತಿದ್ದೀರಾ? ಅದನ್ನ ನಾನು ಇಷ್ಟಪಟ್ಟು ಮಾಡ್ತಾವ್ನಿ ಕೂಡ. ಇದನ್ನು ಕೂಡ ನಾವು ಇಷ್ಟಪಟ್ಟು ಮಾಡ್ತಿದ್ದೇವೆ ಕೂಡ. ತೊಂದ್ರೆ ಇಲ್ಲ, ಚಂದಾಗಿ ಮಾತಾಡ್ತಿದೆ. ನಿಮ್ಮಷ್ಟಿಲ್ಲಪ್ಪ, ನೀವು ಮಾತಿನಲ್ಲಿ ತಾಜ್ ಮಹಲ್ ತೋರಿಸ್ತೀರಾ? ಏನಡ ಮಾತಲ್ಲೇ ಬತ್ತಿಡಂಗದೆ. ನಾವು ಬತ್ತಿಡುದಿಲ್ಲ, ನಾವು ಬುತ್ತಿ ಮಾತ್ರವಾಗಿ ಮುಟ್ಟಿಸುದು. ಅಡೆ ಕಲ್ಟಿವೇಟ್ರು ಬುತ್ತಿ ಮುಟ್ಸೋ ಕೆಲ್ಸಕ್ಕೆ ಸಂಬಳ ಎಷ್ಟು ಕೊಟ್ಟಾರೋಡ? ದಿನಕ್ಕೆ 4 ಸಾಕ್, ಅಷ್ಟು ಸಾಕ್. ಅಡ ಬರೀ ಸಾಕ್ ತಕೊಂಡ್ಬಿಟ್ರಾಯ್ತಾ, ಜೀವನ ಹೆಂಗ್ ನಡ್ಸ್ಯಾಡ? ನಮ್ಮ ಜೀವನ ಸಾಕಿನಲ್ಲೇ ನಡೆಯುವುದಲ್ಲ ಶೇಖ್ ಅಬ್ದುಲ್ಲಾ. ತೊಂದರೆ ಇಲ್ಲ, ಅಣ್ಣಪ್ಪನವರು ನಿನಗೆ ಶಾನೆ ಚಂದಾಗಿ ಮೈಂಡ್ ವಾಶ್ ಮಾಡ್ಯಾರೆ. ಅಡ ಕಲ್ಟಿವೇಟ್ರು ನಿನ್ ಟ್ಯಾಲೆಂಟ್ ನ ಇಟ್ಕೊಂಡು ಅವ್ರು ಬೆಳಿತಾವ್ರೆ. ಓಯ್, ನೀವು ಬೇಕಾದ್ರೆ ನಿಮ್ಮ ಅಂಗಡಿಯನ್ನು ಮುಚ್ಚಿಬಿಡಿ, ಇಂಥ ಸೈಕಲ್ ತಗೊಂಡು ನಮ್ಮೊಟ್ಟಿಗೆ ಬಂದ್ಬಿಡಿ. ಅಲ್ಲ ತಗದ ಬಿಟ್ಟಾನ್ರಿ ಈ ಕೈ ಶಿಫ್ಟ್ ಆಗ್ಬಿಡ್ಬೇಕು. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಅಂಗಡಿ ಮುಚ್ಚಿಬಿಟ್ರೆ ಬಾಯಿಗೇನು ಮಣ್ಣು ಹಾಕಳ್ಳ? ಮಣ್ಣೆಂತದಕ್ಕೆ ಹಾಕೊಳ್ತೀರಿ ಅಣ್ಣಪ್ಪ? ಪುಟ್ಟಕ್ಕ ಮಾಡಿರೋ ಊಟವನ್ನು ಹಾಕೊಳ್ಳಿ, ದೇಹದಲ್ಲಿ ಶಕ್ತಿ ಕೂಡ ಬರ್ತದೆ, ಮಂಡೆ ಬೊಂಡು ಕೂಡ ಚುರುಕಾಗ್ತದೆ. ನಿನ್ನಂತ ಹುಚ್ಚಿನ ಜೊತೆ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಅದಕ್ಕೆ ಹೇಳಿದ್ದು ನನ್ನೊಟ್ಟಿಗೆ ಬನ್ನಿ. ಅಲ್ಲ ಬರ್ತೀನಿ. ಅಡ ಕಲ್ಟಿವೇಟ್ರು ಒತ್ತಾರೆ ಶಾಕ್ ತಕೊಂಡೆ. ಸಾಕು ತಗೊಂಡೆ, ಆದರೆ ಅದರಲ್ಲಿ ಅಷ್ಟೊಂದು ದಮ್ ಇರ್ಲಿಲ್ಲ. ದಮ್ ಕೊಡಕ್ಕೆ ಅಂತ ನಾ ಬಂದಿರೋದು. ದಂಡ ಬಿದ್ದಲ್ಲಿ ಲೈಟ್ ಕಂಬ ಬಿದ್ದೋಗ್ಬಿಟ್ಟದೆ. ಐ ಲೈಕ್ ಇಟ್. ಲೈಟ್ ಕಂಬ ಬಿದ್ದದ್ದು ಸತ್ಯವ ಮಾರ್ರೆ. ಸತ್ಯವಾಲು ಬಿದ್ದೋಗದ ಕೂಡ. ಅಯ್ಯೋ, ಎಲ್ಲಿ ಬಿದ್ದಿದೆ ಅಂತ ಎತ್ಕೊಸ್ಕೊಟ್ಟಿಯಲ್ಲ. ಈ ರೋಡ್ ತುದಿಲಿ ಒಂದು ಮಾವಿನ ಮರ ಅದಲ್ಲ, ಅದ್ರ ದಂಡಲ್ಲಿ ಒಂದು ಲೈಟ್ ಕಂಬ ಐತಲ್ಲ, ಅದೇ ಬಿದ್ದೋಗಿರೋದು. ಮಾಮೂಲಿ ಸಾಕು ತಗೊಳ್ಳೋದಕ್ಕಿಂತ ಈ ನಮೂನೆ ಸಾಕು ತಗೊಂಡ್ರೆ ತಿಂಗಳಾನ್ಗಟ್ಲೆ ಜೀವನದಲ್ಲಿ ಖುಷಿಯಾಗಿರ್ಬೋದು. ನಾನೀಗಲೇ ಬರ್ತೇನೆ. ಒಸಿ ತಕ್ಕ ಜಾಸ್ತಿ ತಕೊಂಡ್ಬಿಟ್ರೆ ಕಾಗೆ ಆಗ್ಬಿಡ್ತಿದೆ. ಕಾಗೆ, ಐ ಲೈಕ್ ಇಟ್. ಟೋಪಿ ಅಂಗಡಿಗೆ ಹೋಗ್ಬಿಟ್ಟು ಒಂದ್ ಕಡಿ ಪೆಟ್ಟಿ ತಕೊಂಬೋಗು. ನಿನ್ನ ನಗುವಿನ ರಹಸ್ಯ ನಂಗೆ ಗೊತ್ತಾಯ್ತು. ಚಿಲ್ಲರೆ ಮನುಷ್ಯ. ಬೇದಿ ಪುಡಿ ಹಾಕಿರೋದನ್ನ ಉಂಡ್ರೆ ಬಜರಂಗಿ ಅವ್ರ ಕತೆನೂ ಮುಗೀತದೆ, ಒಬ್ಬರು ಅಣ್ಣಯ್ಯಪ್ಪನವ್ರ ಕಥುವ ಅಪ್ಪಚ್ಚಿ ಆಯ್ತದೆ.
ರಿಂಗ್ ಮಾಸ್ಟ್ರೆ ರಿಂಗ್ ಮಾಸ್ಟ್ರೆ, ಈ ಜನ ಲೈಟ್ ಕಂಬ ಮಗರಿದೆ ಅಂತೇಳಿ ನನ್ನನ್ನು ಧರ್ಮಕ್ಕೆ ಮಂಗೆ ಮಾಡಿದ್ದಲ್ವಾ? ನೀನ್ ಎಲ್ಲಿಗೆ ಹೋದದ? ಬೆಂಕಿ ಪೊಟ್ಟನ ತರ್ಲಿಕ್ಕೆ ಕಳಿಸಿದ್ರ? ಬಾಳ ಹೋಗುವ. ರಾಕಿರೇ ನಿಂತ್ಕೊಳ್ಳಿ. ಅದ್ರಲ್ಲಿ ನಮ್ಮ ಬಾಬಣ್ಣನ ಡಬ್ಬಿನೂ ಅದೇನೆ. ಬಾಬಣ್ಣನ ಡಬ್ಬಿ ಅದ್ರಲ್ಲಿ ಎಂತದಕ್ಕೆ ಪುಟ್ಟಕ್ಕ? ಬಜರಂಗಿ ಅಂತ ಹೆಸರಾಯ್ತಲ್ಲ, ಅದು ನಮ್ಮ ಬಾಬಣ್ಣಂದು ಚೀಟಿ ಬದಲಾಗ್ಬಿಟ್ಟದೇನೆ. ಇದೆಲ್ಲ ಎಂತದಕ್ಕೆ? ಎಲ್ಲ ಊಟ ಒಂದೇ ಅಲ್ವಾ? ನಮ್ ಬಾಬಣ್ಣಂಗೆ ಸೋಡಾ ಹಾಕಿರೋ ಊಟ ಕೊಟ್ರೆ ಹೊಟ್ಟೆಲಿ ಟಾಸ್ ಆಯ್ತದೆ. ಫುಟ್ಬಾಲ್ ಇರೋದು ಟಾಸ್ ಅಲ್ಲ, ಗ್ಯಾಸ್. ಹೇಳಿದ್ರಿ ಜಾಡ. ಅದಕ್ಕೆ ಸೋಡಾ ಇಲ್ದಿರೋ ಊಟ ಮಾಡಿವ್ನಿ. ಗ್ಯಾಸ್ ಹೋದ್ರೆ ಒಳ್ಳೇದೇ ಅಲ್ವಾ? ಏನಂದ್ರೆ ನೀವು ಗಂಡನ ಬಗ್ಗೆ ತುಂಬಾ ಕಾಳಜಿ ಮಾಡ್ತೀರಾ ಅಂದೆ. ಐ ಲೈಕ್ ಇಟ್. ಏನೋ ಲೈಕ್ ಇಟ್ಟು ಇಷ್ಟೊತ್ತಾದ್ರೂ ಕ್ಯಾರಿಯರ್ ಕೊಡದೆ ಇಲ್ಲೇನೋ ಮಾಡ್ತಿದ್ದೀರಾ? ಅದು ಗೌಡ್ರು ಲೈಟ್ ಕಂಬ ಮಗರಿದೆ ಅಂತ ಹೇಳಿದ್ರು, ಅದಕ್ಕೆ ಶಾಕ್ ತಗೊಂಡು ಅಂತೇಳಿ ಓದದು. ಈಗ ನಾನ್ ಕೊಡ್ತಾರ ಶಾಕ್ ಸಾಕಾಗ್ತಿಲ್ವಾ? ಸ್ವಲ್ಪ ಕಡಿಮೆ ಆಗ್ತಿತ್ತು. ನಾಳೆಯಿಂದ 4 ಪಟ್ಟಿ ಹೊಲ್ಸ್ಕೊಡ್ಬೇಕಾಯ್ತಾ? ಆಯ್ತು, ಕೊಡ್ತೀನಿ. ಟೈಮ್ ಆಯ್ತು, ನೀವು ಹೊರಡು. ಏ ಹೊರಡು. ಪುಟ್ಟಮಲ್ಲಿ ಅವರೇ, ನನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಂಗಂದ್ರೆ ಅಂದ್ರೆ ನಾವು ಈ ಬಿಸ್ನೆಸ್ ಮಾಡ್ತಿದೀವಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂದೆ. ಸಾನೆ ಪಾಪರ್. ಪುಟ್ಟಮಲ್ಲಿ ಅವರದು ಪಾಪರ್ ಅಲ್ಲ, ಸೂಪರ್. ಹೇಳಿದ್ರಿ ಜಾಡ. ಪುಟ್ಟಮಲ್ಲಿ ಅವರೇ, ನೀವು ಸೂಪರ್ ಅಂದ್ರಲ್ಲ, ಅಷ್ಟು ಸಾಕು. ಈ ಬಿಸ್ನೆಸ್ ಮಾಡ್ತಾನೆ ನಿಮ್ಮ ಹೃದಯ ಕದಿತೀನಿ. ನಮಸ್ಕಾರ ಬಜರಂಗಿ ಇನ್ಸ್ಪೆಕ್ಟರ್ಗೆ. ನಮಸ್ಕಾರ. ಚೆಂದಾಗಿದ್ದಾರಾ? ಈ ಕಾಕಿ ನನ್ನ ಮೈ ಮೇಲೆ ಇಪ್ಪುವರೆಗೂ ನಂಗೇನು ತೊಂದರೆ ಇಲ್ಲ ಕಾಣಿ. ನೀವು ಹೆಂಗಿದ್ರಿ? ಪಟಾಪಟಿ ಚಡ್ಡಿ ಬನ್ನಿ ನನ್ನ ಜೊತೆಗಿರೋವರೆಗೂ ನಾನು ಚೆಂದಾಗಿರ್ತೀನಿ. ನನಗಿಂತ ನಿಮ್ಮ ಯೋಗಕ್ಷೇಮ ಮುಖ್ಯ. ಎಂತ ಗೌಡ್ರಿ, ಇವತ್ತು ನನ್ನ ಭಾರಿ ವಿಚಾರಿಸ್ಕೊಂತಿದ್ರಿ. ಮುಂದಕ್ಕೆ ವಿಚಾರಿಸ್ಕೊಳಕ್ ಆಗಲ್ವಲ್ಲ? ಎಂತ ಹೇಳ್ದಂಗೆ ಆಯ್ತಾ? ನೀವು ಜನಗಳ ರಕ್ಷಣೆ ಮಾಡೋರು, ಅದಕ್ಕೆ ನೀವು ಚೆಂದಾಗಿದ್ರೆ ನಾವು ಚೆಂದಾಗಿರ್ತೀವಿ ಅಂದಿ. ಅಪರೂಪಕ್ಕೆ ಒಂದು ಒಳ್ಳೆ ಮಾತು ಹೇಳ್ರಿ ಕಾಣಿ. ಇನ್ಮೇಲೆ ಅಪರೂಪನೇ ಕಂಬುಡಿ. ಮತ್ತು ಎಂತ ಹೇಳ್ದಂಗೆ ಆಯ್ತಾ? ಉಂಡ್ರೆ ಅಂದಿ. ಕಾಣಿ, ಟಿಫಿನ್ ಬಾಕ್ಸ್ ತೊಳುದೇ ಬೇಡ, ಪಾಳ ಹೊಳಿತಿತ್ತು. ಹ್ಯಾಂಗ ಬಡ್ದು ಬಾಯಿ ಹಾಕೊಂಡಿದೆ. ಸಾ ಉಂಡ ಮೇಲೆ ನಿಮ್ಗೆ ಏನೂ ಆಗಿಲ್ವಾ? ಉಂಡ್ರ ಮೇಲೆ ಇನ್ನಂತ ಹೊಟ್ಟೆ ಫುಲ್ ಆಯ್ತು. ಈಗ ಫುಲ್ಲು, ಆಮೇಲೆ ಎಲ್ಲ ನಿಲ್ಲು. ಗೌಡ್ರೆ, ನಿಮ್ಗೆ ಎಂಥದೇ ಹೇಳುದಿದ್ರು ಡೈರೆಕ್ಟಾಗಿ ಹೇಳಿ. ಹಿಂಗೆ ಗುಸ್ಗುಸ ಪಿಸ ಅಂದ್ರೆ ನಂಗೆ ಸಿಟ್ಟು ಬರ್ತದೆ. ನಾನು ಹೆಂಡತಿಯೇ ಗುಸ್ಗುಸ ಪಿಸ ಅಂದ್ರೆ ಲಾಟಿ ರುಚಿ ತೋರಿಸ್ತೆ. ಪೊಲೀಸ್ ಆಗಿದ್ಕೊಂಡು ಎಂಟ್ರ ಮೇಲೆ ಕೈ ಮಾಡ್ರಿ. ಅವಳು ಪೊಲೀಸ್ ಮೇಲೆ ಕೈ ಮಾಡಿ ಅಡ್ಡಿಲ್ಲ. ಎಲ್ರಟ್ಟಿ ದೋಸೆನು ತೂತಿ ನೀವು ಎಲ್ರನ್ನೂ ಕಾಯ್ತಿದ್ದೀರಿ, ಆದ್ರೆ ನಿಮ್ಮನ್ನ ಯಾರು ಕಾಯಲ್ವೇ? ಅದೇ ಕಾಣಿ ದುರಂತ ಅಂದ್ರೆ. ನಾವೇನು ಡೈಲಿ ಜಗಳ ಮಾಡೋದಿಲ್ಲ ಮಾರ್ರೆ. ಅಡ್ಗೆ ವಿಷಯಕ್ಕೆ ಒಂಚೂರು ಜಗಳ ಆಗ್ತಿದ್ದಿತ್ತು. ಪುಟ್ಮಲ್ಲಿ ಅವ್ರು ಕೇಟ್ರಿಂಗ್ ಶುರು ಮಾಡ್ರ ಮೇಲೆ ಆ ಜಗಳವು ಬಂದಾಯ್ತು. ಗೌಡ್ರೆ, ಒಂದು ಸತ್ಯ ಹೇಳುದ? ಅಯ್ಯ, ಅಪರೂಪಕ್ಕೆ ಹೇಳ್ತೀನಿ ಅಂತೀರಿ, ಹೇಳಿ. ನಿಮ್ಮಂತ ಅದೃಷ್ಟವಂತರ ಬೇರೆ ಯಾರು ಇಲ್ಲ ಕಾಣಿ. ಅದ್ಯಾಕ? ಪುಟ್ಮಲ್ಲಿ ಅವ್ರಂತ ಹೆಂಡ್ತಿನ ಪಡ್ದಿರಿ ಅಲ್ಲ, ಅದಕ್ಕೆ. ಅವರು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಏನ್ ರುಚಿ. ಅವ್ರು ಮಾಡಿರೋ ಅಡ್ಗೆ ತಿಂತಿದ್ರೆ 1 ವಾರದಲ್ಲಿ 5 kg ಜಾಸ್ತಿ ಆತೆ. ನಾನು ಶಾನೆ ದೂರದ ಮಾತು. 1 ವಾರ ನೀವು ಹಾಸ್ಕೊಬಿಟ್ಟು ಮ್ಯಾಲ್ ಕೇಳಲ್ಲ. ಇದೆಂತ ಮಾರ್ರೆ ಅಲ್ದಿದ್ದಲ್ಲ ಮಾತಾಡ್ತೀರಿ. ನಿಮ್ಮ ಹೆಂಡತಿ ಬಗ್ಗೆ ನಿಮ್ಗೆ ನಂಬಿಕೆ ಇಲ್ಲ? ಅಯ್ಯ, ನನ್ನ ಹೆಂಡ್ರ ಮೇಲೆ ನಂಗೆ ನಂಬಿಕೆ ಇದೆ, ಅದ್ರ ಪರಿಸ್ಥಿತಿ ಮೇಲೆ ನಂಬಿಕೆ ಇಲ್ಲ. ಅದ್ಯಾವ ಬೇಕಾದ್ರೂ ಮನಗಿಸ್ಬೋದು, ಯಾವ ಬೇಕಾದ್ರೂ ಎದೊಳಿಸ್ಬೋದು. ಎಂತಕ್ ಮಾರ್ರೆ ನೀವು ತಿರ್ಸಿ ಮುರ್ಸಿ ಮಾತಾಡ್ತೀರಿ? ನಿಮ್ಮ ಮಾತು ಕೇಂತಿದ್ರೆ ತಿಂದಿದ್ದು ಊಟವೂ ಮೈಗೆ ಹತ್ತುದಿಲ್ಲ. ಆಯ್ತು ಬಿಡಿ, ಮಾತಾಡಲ್ಲ. ಈಗ ಹೆಂಗಿದ್ದು ಏನು ನಿಮ್ಮ ಹೊಟ್ಟೆ? ಗೌಡ್ರೆ, ನಿಮ್ಮ ಮುಂದೆ ಗುಂಡ್ ಕಲ್ ಕೂತ್ಕೊಂಡಂಗೆ ಕೂತ್ಕೊಂಡಿದೆ. ಎಂತಕ್ ಮಾರ್ರೆ ಪದೇ ನಾನು ಹೊಟ್ಟೆ ಬಗ್ಗೆ ಕೇಂತ್ರಿ? ನೀವು ರೊಚ್ಕೊಳ್ಬೇಡಿ, ಅದು ಹೊಟ್ಟೆ ತುಂಬ ಉಂಡ್ರಲ್ಲ, ಅದಕ್ಕೆ ಹೊಟ್ಟೆ ಒಳಗೆ ಗುಡುಗು ಮಿಂಚು ಆ ಥರ ಏನಾದ್ರು ಸೌಂಡ್ ಬರ್ತಾ ಇದ್ದ ಅಂತ. ಗುಡುಗು ಇಲ್ಲ, ಮಿಂಚು ಇಲ್ಲ, ಯಾಂಥದ್ದು ಇಲ್ಲ ಮಾರ್ರೆ. ಬೇಕಿರ್ ನೀವೇ ಕೇಳ್ಕಣೆ. ಯಾರು ಬೇಡ ಕಂಬಿಡಿ. ಹ್ಯಾಂಗೋ ಮನೆಗೆ ಹೊತ್ತಿದ್ರಿ ಅಲ್ಲ, ಇದನ್ನು ತಕೊಂಡೋಯ್ನಿ. ಪೊಂಗಳಿ ಮಲ್ಲಪ್ಪ, ಶಂಕರೇಶ್ವರ, ಎಂತ ಶಿಕ್ಷೆ ಕೊಟ್ಬಿಟ್ಟೆಪ್ಪ. ಒಬ್ರು ಕೆಟ್ಟದು ಬಯಸಿದ್ರೆ ಈ ಪಟ್ಟಿ ಎಟ್ಟ ಕೊಡೋದು. ಅದೇ ಕಣ ಹಿಂಗ್ ಬಿತ್ಕೊಂಡಿದ್ದಿ ಸರಿಯಾ ಮನಿಕ? ಅಡ ಹೆಂಗ್ ಬಿತ್ಕೋಬೇಕು ಅಂತ ನಿನ್ ಕಲಿ ಉಳಿಸ್ಕೊಂಡು ಕಲಿಬೇಕಾಗಿಲ್ಲ ಕಂಬಿಟ್ಟ. ಸರಿ ಅದ್ಯಾಕ್ ಕರ್ದೆ ಹೇಳು. ಹುಷಾರಿಲ್ಲ ಕಡೆ, ಹೊಟ್ಟೆಲ್ಲ ಕೆಟ್ಟೋಗ್ಬಿಟ್ಟದೆ. ಅತ್ತೆ ಅಮ್ಮ ಮಾಡೋ ರುಚಿ ಅಡ್ಗೆ ತಿನ್ನೋದ್ ಬಿಟ್ಟು ಹಾಚ್ ಕಡೆ ಹೋಗ್ತಿದ್ರ ಇನ್ನೇನದದು? ಅಡ ಪೂಜೆ ಬಾಳ ಅನ್ನಷ್ಟಿದ್ದಿಲ್ಲ, ಎಷ್ಟು ಮಾತಾಡಿ ಅಡ. ಈಗ ನೀನ್ ಕರ್ಸಿರೋದು ಬುದ್ಧಿವಾದ ಹೇಳಿಸ್ಕೊಳಕ್ಕೆಲ್ಲ, ನಾನು ಹೊಟ್ಟೆ ಸರ್ ಮಾಡಿಸ್ಕೊಳಕ್ಕೆ. ಸರಿ ಅತ್ತೆ ಅಮ್ಮನ್ ಕರಿತೀನಿ. ಅಯ್ಯ, ಆ ಹೊಟ್ಟಿಲಿ ಇಲ್ಲ ಕೂಡ, ಅದಕ್ಕೆ ನೀನು ಕರೆದಿರೋದು.
ಆಸ್ಪತ್ರೆಗೆ ಹೋಗಿ ಗುಳಗ ತಕೊಂಬೋಗಪ್ಪ. ನಾನು ಯಾಕೆ ಅಲ್ಗೋಗ್ಲಿ ಆ ಡಾಕ್ಟ್ರು ಉಮ್ಮ ಪತಿನ ಇಲ್ಲೇ ಕರ್ಸಿನ್ ಬಾ. ಅಪ್ಪನ ಕರೆದ್ರೆ ಫೀಸ್ ಕೊಡ್ಬೇಕಾಯ್ತದೆ, ಅದಕ್ಕೆ ನೀನೇ ಅಲ್ಲಿಗೆ ಹೋಗ್ಬಿಟ್ಟು ಗುಳಗ ತಕೊಂಬೋಗೋಣ. ಥು, ಇಂಥ ಟೈಮಲ್ಲೂ ಕಂಜುಸ್ತಾನನಾ? ನಾ ಕಂಜುಸ್ತಾನ ತೋರಿಸ್ತಿಲ್ಲ ಅಂದ್ರೆ ನಿನ್ನಂತ ಕಮಂಗಿನ ಸಾಕಾಗಲ್ವಲ್ಲಪ್ಪ. ಸರಿ, ಅಷ್ಟೊಂದು ದುಡ್ಡು ಉಳ್ಸ್ಕೊಂಡು ಏನ್ ಮಾಡಿಯೇ? ನಿಂಗೇನ್ ಮಕ್ಳು ಮರಿವಾ? ಅಡ ಬಿದ್ಕೊಂಡ್ರೆ ಟೈಮಲ್ಲಿ ಭಗವದ್ಗೀತೆ ಪಡಿಸ್ಬೇಡ, ಸುಮ್ಮನೆ ಹೋಗಿ ಗುಳಗ ತಕೊಂಬೋಗಣ. ಅಲ್ಲೇ ಬಿತ್ಕೊಬಿಟ್ಯಾ? ಇಲ್ಲಿಗೆ ಬಂದ್ ಮಲಿಕ. ಸುಮ್ಮನೆ ಹೋಗಿ ಮಾತ್ರ ತಕೊಂಬೋಗಣ. ಇಂಥ ಪರಿಸ್ಥಿತಿಲಿ ಹೆಂಗ್ ಮಾತಾಡೋಯ್ತ ನೋಡು. ನಾವು ಹುಷಾರಾಗ್ಲಿ, ಆಮೇಲೆ ಬಚ್ಚಲ್ ಮನೇಲಿ ಯಾರು ಮಲಗ್ತಾರೆ ಅಂತ ತೋರಿಸ್ತೀನಿ. ಬ್ಯಾಡಕ್ಕಪ್ಪ, ಒಂದ್ಸತಿ ಕೆಟ್ಟದ್ದು ಬಯಸ್ಬಿಟ್ಟು ನನ್ನ ಪರಿಸ್ಥಿತಿ ಹಿಂಗಾಗ್ಬಿಟ್ಟದೆ. ಇನ್ನು ಜೀವನದಲ್ಲಿ ಯಾರಿಗೂ ಕೆಟ್ಟದ್ದು ಬಯಸಲ್ಲ. ನನ್ನ ನೋವನ್ನ ನಾನೇ ಅನುಭವಿಸ್ತೀನಿ. ಆಮೇಲೆ ಪುಟ್ಮಲ್ಲಿ ನನ್ನ ಕ್ಷಮಿಸ್ಬಿಡಮ್ಮೆ. ಬಾಬಣ್ಣ ಬಾಬಣ್ಣ ಎಲ್ಲಿದ್ದೀರಿ? ನಿಮ್ಗೊಂದು ಖುಷಿ ವಿಷಯ ಹೇಳ್ಬೇಕು. ಅತ್ತೆ ಅಮ್ಮ, ಅಣ್ಣ ಹಿಂಗೆ ಹುಷಾರಿಲ್ಲ. ಹುಷಾರಿಲ್ವಾ? ಏನಾಗಿತ್ತು ಕೂಸು ಅವ್ರಿಗೆ? ಅಣ್ಣ ಹಿಂಗೆ ಹೊಟ್ಟೆ ಕಿಟ್ಟೋಗ್ಬಿಟ್ಟೈತೆ. ಹೊಟ್ಟೆ ಕೆಟ್ಟಾಗಿದ್ದ? ಹೋಗಿ ಡಾಕ್ಟರ್ನ ಕರ್ಕೊಂಬರೋಗು. ನೀವೇನು ಯೋಚನೆ ಮಾಡ್ಬೇಡಿ ಅದಕ್ಕೆ ಅಮ್ಮ. ನಾನು ಡಾಕ್ಟರ್ ಹತ್ರ ಹೋಗಿ ಗುಳಿಗೆ ತಗೊಂಬಂದು ಅಣ್ಣ ಹಿಂಗ್ ಕೊಟ್ಟೆ. ಅಣ್ಣಯ್ಯ ಆಗ್ಲೇ ಗುಳಿಗೆ ನುಂಗ್ಬಿಟ್ಟು ರೆಸ್ಟ್ ಆತವನೆ. ನನ್ ಕೂಸು ಬಾಬಣ್ಣ. ಬಾಬಣ್ಣ ಬಾಬಣ್ಣ ಯಾನ್ ಮಾಡ್ಕೊಂಬಿಟ್ರೆ? ಯಾನು ಆಗಿಲ್ಲ ಕಮ್ಮಿ, ಹೆದರ್ಕಬೇಡ. ಎಷ್ಟೆಲ್ಲ ಎಮೋಷನ್ ಆಯ್ತು. ಅದು ಎಮೋಷನ್ ಅಲ್ಲ ಕಮ್ಮಿ, ಮೋಷನ್. ಹಿಡಿದ್ರೆ ಜಾಡ. ಅದೇ ಎಷ್ಟು ಸಲ ಆಯ್ತು? ಜಾಸ್ತಿ ಏನೂ ಆಗಿಲ್ಲ ಕಮ್ಮಿ, ಒಂದು 20 ಸಲ ಆಯ್ತು. ನಂಜುಂಡೇಶ್ವರ 20 ಸಲ ಆಯ್ತಾ? ನನ್ಗೆ ಹೇಳ್ಬಾರ್ದ? ನಿನಗೆ ಯಾಕೆ ಟೆನ್ಷನ್ ಕೊಡೋದು ಅಂದ್ಬಿಟ್ಟು ಹೇಳಲಿಲ್ಲ ಕಮ್ಮಿ. ಕೊಡ್ತು ನಿಮ್ ನೋಡ್ಕೊಳ್ಳೋದು ನನ್ನ ಕರ್ತವ್ಯ ಅಲ್ವರ? ಆಮೇಲೆ ಪುಟ್ಮಲಿ, ಈಗ ನೀನು ಅಡಗಮ್ಮನ ರಾಣಿ ಅಲ್ಲ ಕಮ್ಮಿ, ಇಡೀ ಪ್ರಪಂಚಕ್ಕೆ ಬಿಸ್ನೆಸ್ ರಾಣಿ ಆಗತ್ತ ನಾನು ನೋಡ್ಬೇಕು. ಅದಕ್ಕೆ ನಾ ಹೇಳಲಿಲ್ಲ. ಶ್ರೀರಾಮ, ನೀ ಯಾರು ಮಾತಾಡ್ಬೇಡ ಕಮ್ಮೆ. ನಿನ್ನ ಬಿಸ್ನೆಸ್ನ ನೀನು ಮುಂದುವರ್ಸು. ನಾ ಯಾರು ಬೇಕಾದ್ರೆ ನಿಂಗೆ ಸಹಾಯ ಮಾಡ್ತೀನಿ. ಬೇಕಾದ್ರೆ ನಾನು ಪಟಪಟಿ ಚಡ್ಡಿ ಬನ್ನಿ ವ್ಯಾಪಾರನೇ ನಿಲ್ಲಿಸ್ಬಿಡ್ತೀನಿ. ಬಾಬಣ್ಣ, ಪಟಪಟಿ ಚಡ್ಡಿ ಬನ್ನಿ ವ್ಯಾಪಾರ ನಿಮ್ಗೆ ಎಷ್ಟಿಷ್ಟ ಅಂತ ನನಗೆ ಗೊತ್ತು. ಆದ್ರೆ ನೀನು ಮಾಡೋ ವ್ಯಾಪಾರ ನಿನಗೆ ಇಷ್ಟೆಷ್ಟ ಅಂತ ನನಗೆ ಇವತ್ತು ಗೊತ್ತಾಯ್ತು ಕಮ್ಮೆ. ನಿನ್ನ ಕಾಟ ಕೊಡಕ್ಕೆ ಹೋಗಿ ನಾನು ಕರ್ಮಕಾಂಡದಲ್ಲಿ ಬಿದ್ದು ಸಾಯ್ತಾವ್ನಿ. ಬಾಬಣ್ಣ, ಕರ್ಮಕಾಂಡ ಅಂದ್ರೆ ಯಾನ? ಗೌಡ, ಮಾತಾಡ ಬರದಲ್ಲಿ ಯಾನೇನೋ ಹೇಳು ಬಿಡ್ತಾ ಇದೆ. ಯಾನಂದ್ರೆ? ಯಾನು ಇಲ್ಲ ಕಂಬಿಡಮ್ಮೆ ಪುಟ್ಮಲ್ಲಿ. ನಾನು ಇತ್ತೀಚೆಗೆ ಎಷ್ಟು ಸ್ವಾರ್ಥಿಯಾಗಿನಿ ಅಂದರೆ, ನೀನು ನಂಗೆ ಟೈಮ್ ಕೊಡ್ತಾ ಇಲ್ಲ, ಮೊದಲಿನ ಥರ ನಮ್ಮನ್ನೆಲ್ಲ ಚೆಂದಾಗಿ ನೋಡ್ಕೊತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಿ. ಆಗ ಈ ಲೂಸ್ ಮೋಷನ್ನಿಂದ ನನ್ನಲ್ಲಿರೋ ಎಮೋಷನ್ ಜಾಗೃತವಾಗಿ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅಂತ ನಂಗೆ ಈಗ ಗೊತ್ತಾಯ್ತಾ ಇದೆ. ಇಲ್ಲ ಬಾಬಣ್ಣ, ನೀವು ತಪ್ಪು ಮಾಡಲಿಲ್ಲ. ತಪ್ಪು ಮಾಡಿನಿ ಕಮ್ಮೆ, ಆದ್ರೆ ಆ ತಪ್ಪುಗಳನ್ನೆಲ್ಲ ಈಗ ಸರ್ ಮಾಡ್ಕೊತೀನಿ. ನಾನೇ ಬಟ್ಟೆ ಒಕ್ಕತ್ತೀನಿ, ಅಡುಗೆ ಮಾಡ್ಕೊತೀನಿ, ನನ್ನ ಕೆಲ್ಸಗಳ ಜೊತೆಗೆ ಭೂಪತಿನ ರೆಡಿ ಮಾಡಿ ಸ್ಕೂಲ್ಗೂ ಕಳಿಸ್ತೀನಿ, ಅವ್ನಿಗೆ ಆಟ ಆಡಿಸ್ತೀನಿ, ಪಾಠನೂ ಹೇಳ್ಕೊಡ್ತೀನಿ. ಗೌಡ್ರೆ, ನಾವು ಒಂಥರ ತಪ್ಪು ಮಾಡ್ತಿದ್ದೀವಿ ಅಂತ ಅನ್ನಿಸ್ತಿಲ್ವಾ? ಅವಕಾಶನ ಸಿಕ್ಕಿಲ್ಲ, ಇನ್ನೆಲ್ಲಿಂದ ತಪ್ಪು ಮಾಡೋದು. ಏನಂದ್ರೆ? ನಿಮ್ಮ ಕಷ್ಟ ನಂಗೆ ಅರ್ಥ ಆಯ್ತಾ ಇದೆ. ನೀವು ಯಾರು ಯೋಚನೆ ಮಾಡಬೇಡಿ, ನಿಮ್ಮ ಹಿತೈಷಿಯಾಗಿ ನಾನು ನಿಮ್ಮ ಜೊತೆಗಿರ್ತೀನಿ. ಆದ್ರೆ ಅವರಿಬ್ಬರು ಮಾಡೋ ಬಿಸ್ನೆಸ್ಗೆ ನಾವು ತೊಂದರೆ ಕೊಡೋದು ಬೇಡ ಅನ್ನಿ. ಹೌದು ಗೌಡ್ರೆ, ನೀವು ಹೇಗೆ ಪುಟ್ಮಲ್ಲಿ ಅವ್ರಿಗೆ ಬಿಸ್ನೆಸ್ಸಲ್ಲಿ ಸಪೋರ್ಟ್ ಮಾಡ್ತಿದ್ರು, ನಾನು ಕೂಡ ಜಾನಿಗೆ ಸಪೋರ್ಟ್ ಮಾಡ್ತಿದ್ದೀನಿ. ಅವ್ರಿಗೆ ಯಾವುದೇ ರೀತಿಯಾದ ಡಿಸ್ಟರ್ಬೆನ್ಸ್ ಕೊಡ್ತಿಲ್ಲ, ಹಾಗೆ ಮನೆ ಕೆಲಸನೂ ಮಾಡಿಸ್ತಿಲ್ಲ. ಮಧು, ನಾನು ನಿನ್ನ ಹತ್ರ ಏನೋ ಹೇಳಬೇಕು. ಜಾನಿ, ಏನಾಯ್ತು? ಯಾಕೆ ಹೀಗಿದ್ದೀರಾ? ಅದು ಪುಟ್ಮಲ್ಲಿಯವರು ನಮ್ಮ ಕೇಟ್ರಿಂಗ್ ಸರ್ವಿಸ್ನ ಕ್ಲೋಸ್ ಮಾಡಿಬಿಟ್ರು. ಪುಟ್ಮಲ್ಲಿ ಅವರೇ, ಇಡೀ ಬ್ಯಾಂಗ್ಳೂರಲ್ಲೇ ನಿಮ್ಮ ಕೇಟರಿಂಗ್ ಸರ್ವಿಸ್ ಫೇಮಸ್ ಆಗೋ ಟೈಮಲ್ಲಿ ಯಾಕೆ ಇಂಥ ಡಿಸಿಷನ್ ತಗೊಂಡ್ರಿ? ಈ ವ್ಯವಹಾರ ನನ್ನ ಬಾಬಣ್ಣನ ಮಧ್ಯೆ ಅಡ್ಗೋಡೆ ಆಗ್ಬಿಟ್ಟಿತ್ತು ಅನ್ನಿ, ಅದಕ್ಕೆ. ಆಮೇಲೆ ಪುಟ್ಮಲ್ಲಿ, ನಾನೇ ಹೇಳಿದ್ನಲ್ಲಮ್ಮೆ ನಿಮ್ಮ ಬಿಸ್ನೆಸ್ಗೆ ನಾ ಯಾವ ತೊಂದ್ರೆನೂ ಕೊಡಲ್ಲ ಅಂತ. ನೀವು ತೊಂದರೆ ಕೊಡದೇ ಇರ್ಬೋದು ಬಾಬಣ್ಣ, ಆದ್ರೆ ಈ ವ್ಯವಹಾರ ಶುರು ಮಾಡಿದ್ಮೇಲೆ ನಾನು ನಿಮ್ಮ ಕಡೆ ಗಮನ ಕೊಡೋದೇ ಕಮ್ಮಿ ಮಾಡ್ಬಿಟ್ಟಿದ್ದೀನಿ. ನನಗೆ ಆ ವ್ಯವಹಾರಕ್ಕಿನ್ನ ನೀವು ಮುಖ್ಯ, ಅದಕ್ಕೆ ಅದನ್ನ ಮುಚ್ಬಿಟ್ಟೆ. ಅಯ್ಯೋ, ಯಾವ ಬಿರುಕು ಇಲ್ಲ ಪುಟ್ಟಾಕಮ್ಮೆ. ಇಲ್ಲ ಬಾಬಣ್ಣ, ನೀವು ಹುಷಾರ್ ತಪ್ಪಿದಾಗ ನೋಡ್ಕೊಳಕ್ ಬಿಡ್ದಾರೆ ಈ ವ್ಯವಹಾರ ಇದ್ರೆಷ್ಟು ಬಿಟ್ರೆಷ್ಟು. ನಾನು ನಿಮ್ಮಿಂದ ದೂರ ಇರೋಕ್ ಆಗಲ್ಲ ಅನ್ನಿ. ಇನ್ಮೇಲೆ ನಾನು ಯಾವ ವ್ಯವಹಾರನೂ ಮಾಡಲ್ಲ, ನೀವು ಹೇಳ್ದಂಗೆ ಕೇಳ್ಕೊ ಇದ್ಬಿಡ್ತೀನಿ. ಓ ಅಣ್ಣಪ್ಪನವ್ರೆ, ಸಿತ್ತಕ್ಕೆ ಬನ್ನಿ ಇಲ್ಲಿ.
ಆಮೇಲೆ ಪುಟ್ಮಲಿ ನೀ ಎಷ್ಟು ಒಳ್ಳೆಯವಳಮ್ಮೆ. ಐ ಆಮ್ ಪ್ರೌಡ್ ಆಫ್ ಯು. ಹೌದು ಪುಟ್ಮಲ್ಲಿ ಅವರೇ, ಗಂಡಂಗೋಸ್ಕರ ಇಂಥ ತ್ಯಾಗ ಮಾಡ್ತಿದ್ದೀರಾ. ಯು ಆರ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಫಾರ್ ಯುವರ್ ಆಪರೇಷನ್. ಅದು ಆಪರೇಷನ್ ಅಲ್ಲ, ಅಪ್ರಿಸಿಯೇಷನ್. ಹಿಡಿದ್ರಿ ಜಾಡ. ನಾವಿನ್ ಬರ್ತೀವಿ. ಚಂದನ್ ಅವ್ರೆ, ನನ್ನ ಕ್ಷಮಿಸ್ಬಿಡಿ. ಪುಟ್ಮಲ್ಲಿ ಅವರೇ, ಮತ್ತೆ ನಿಮ್ಮ ಮನ್ಸು ಬದಲಾದ್ರೆ ಹೇಳಿ, ನಾನು ರೆಡಿ ಇರ್ತೀನಿ. ಈ ವಿಚಾರದಲ್ಲಿ ನನ್ನ ಮನಸ್ಸು ಬದಲಾಗಲ್ಲ ಅನ್ನಿ. ಬಾಬಣ್ಣ ಬನ್ನಿ ಹೋಗು. ಜಾನಿ, ಬಿಸ್ನೆಸ್ ಸ್ಟಾಪ್ ಆಯ್ತು ಅಂತ ಬೇಜಾರಾಗ್ತಿದ್ಯಾ? ಆ್ಯಕ್ಚುಲಿ ನಾನು ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆನೇ ನನಗಿರಲಿಲ್ಲ. ಅದರಲ್ಲೂ ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ದೆ. ನಾನು ಅಷ್ಟೇ ಜಾನಿ, ನಿನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೆ. ಯಾವ ಟೈಮಲ್ಲಿ ಮಿಸ್ ಮಾಡ್ಕೋತಿದ್ದೆ? ಎಲ್ಲ ಟೈಮಲ್ಲೂ ತುಂಬಾ ಮಿಸ್ ಮಾಡ್ಕೋತಿದ್ದೆ. ಅದರಲ್ಲೂ ಅಡುಗೆ ಮನೇಲಿ ಪಾತ್ರೆ ತೊಳಿವಾಗ. ಆದರೂ ತೊಳೆದಿಯಲ್ಲ. ಪಾತ್ರೆಗಳನ್ನೇನೋ ತೊಳೆದಿಟ್ಟೆ, ಆದ್ರೆ ಬಟ್ಟೆಗಳನ್ನ ಒಗ್ದೇ ಇಟ್ಟಿಲ್ವಲ್ಲ. ನಾನು ಹೋಗಿದ್ದೀನಿ. ಜಾನಿ, ಐ ಲವ್ ಯು. ಲವ್ ಯು ಟು.